ಹಲೋ ಫ್ರೆಂಡ್ಸ್, ನಮಸ್ಕಾರ ಮತ್ತು ಹಿರಿಯರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಒಂದು ಸ್ವಲ್ಪ ದೇವ್ರ ವಿಷಯವಾಗಿ ನಾನು ತಿಳಿಸ್ತಾ ಇದ್ದೀನಿ. ದೇವ್ರ ವಿಷಯ ಯಾವಾಗಲೂ ಸಂತಗತಿಯಿಂದ ಮಾಡಬೇಕು ಅಂತಾರೆ. ಸಂತಗತಿಯಿಂದ ಏನು? ನಿಧಾನವಾಗಿ, ಯಾವುದೇ ಗಡಿಬಿಡಿ ಮಾಡಬಾರ್ದು. ಹೊರಗಡೆಯಿಂದ ಬಂದ ತಕ್ಷಣ ಕೈ ಕಾಲು ಕ್ಲೀನಾಗಿ ತೊಳ್ಕೊಳ್ಬೇಕು. ಮಕ್ಕಳು ಇದೇ ರೀತಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಅಂದರೆ ನಾವೇ ಹಿರಿಯರು ಅವರಿಗೆ ತಿಳಿಸ್ಕೊಡ್ಬೇಕು, ಹಿಂಗೆ ಕೈಕಾಲು ತೊಳೆದೊರ್ತು ಮನೆಯೊಳಗೆ ಬರಬಾರ್ದು ಅಂತ. ಕೆಲವು ಜನ ಕೊರೋನಾ ಇದ್ದಾಗ, ಅಂದರೆ ಯಾವಾಗ ಈಗ ಒಂದು 2 ಇಯರ್ಸ್ ಬ್ಯಾಕ್ 3 ಇಯರ್ಸ್ ಬ್ಯಾಕ್ನಲ್ಲಿ ಕೊರೋನಾ ಬಂದಿತ್ತಲ್ಲ, ಅವಾಗ ತುಂಬ ಪ್ರಿಕಾಷನ್ಸ್ ತೊಗೊಂಡು ಎಲ್ಲರೂ ಪದ್ಧತಿರಾಗಿ ಕೈಕಾಲು ತೊಳ್ಕೊಳ್ಳೋದು, ಸ್ಯಾನಿಟೈಸ್ ಮಾಡೋದು ಎಲ್ಲ ಮಾಡಿದರು. ಆದರೆ ಈಗ ಮತ್ತೆ ಮರ್ತು ಬಿಟ್ಟಿದ್ದಾರೆ. ನಮ್ಮ ಹಿರಿಯರು ಎಲ್ಲದಕ್ಕೂ ಒಂದೊಂದು ನಿಯಮ ಕೊಟ್ಟಿದ್ದರು. ಅದು ಇದರದ್ದು ಉದ್ದೇಶಕ್ಕೇ ಹಾಕಿಕೊಟ್ಟಿದ್ರು ಅವರು. ಅಂದರೆ ಈಗೆಲ್ಲ ಹೆಂಗೆ ಕೊರೋನಾ ಹೆಂಗೆ ಬಂತು, ಏನು ಪಾಲನೆ ಮಾಡ್ತಿದ್ದಿಲ್ಲ. ಎಲ್ಲರೂ ಹೋಗೋದು, ಏನಾದರೂ ತಿನ್ನೋದು, ಹೆಂಗಾದರೂ ಬರೋದು, ಮನೆಯಲ್ಲೇ ಹಾಗೆ ಮಲ್ಕೊಳ್ಳೋದು, ಹೀಗೆಲ್ಲ ಮಾಡ್ತಿದ್ರು. ಹೊರಗಡೆಯಿಂದ ಬಂದ ತಕ್ಷಣ ಇನ್ಫೆಕ್ಷನ್ಸು ಮನೆಯಲ್ಲಿ ಒಳಗಡೆ ಬರಬಾರ್ದು. ಚಿಕ್ಕ ಮಕ್ಕಳು ಇರ್ತಾರೆ, ಆಮೇಲೆ ವಯಸ್ಸಾದ ಜನ ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಯಾವುದೂ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡ್ತಿದ್ರು, ಮನೆಯಲ್ಲಿ ಕೈಕಾಲು ತೊಳೆದೊರ್ತು ಬರಬಾರ್ದು ಒಳಗಡೆ ಅಂತಂತಿದ್ರು. ಆಮೇಲೆ ನಾವು ಚಿಕ್ಕಂದಿದ್ದಾಗ ಕಂಪೌಂಡ್ನಲ್ಲೇ ಒಂದು ಬಕೆಟ್ ಇಟ್ಬಿಟ್ಟಿರ್ತಿದ್ರು. ಎಲ್ಲರ ಮನೆಯಲ್ಲೂ ಹಾಗೆ ಇತ್ತು ಆವಾಗೆಲ್ಲ. ಆ ಟೈಮ್ನಲ್ಲಿ ಒಂದು ಬಕೆಟ್ ನೀರು, ಸೋಪು, ಅಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಬರಬೇಕು. ಹೇಳೋ ಉದ್ದೇಶ ಅಂದರೆ, ದೇವರ ಮನೆಯಲ್ಲಿ ಬರುವಾಗ, ಅಂದರೆ ದೇವ್ರನ್ನ ಸಾಮಾನು ಮುಟ್ಟುವಾಗ ಮತ್ತು ಯಾವುದೇ ಒಂದು ದೇವ್ರದ್ದು ಕಾರ್ಯ ಮಾಡುವಾಗ ಕೈ ಕಾಲು ಚೆನ್ನಾಗಿ ತೊಳ್ಕೊಂಡೇ ಬರಬೇಕು ಅನ್ನೋದು. ಈ ಕೆಲವು ಜನ ಏನು ಮಾಡ್ತಾರೆ, ವಾಶ್ರೂಮ್ಗೆ ಹೋಗ್ತಾರೆ, ಹೋಗಿ ಡೈರೆಕ್ಟು ಕಿಚನ್ನಲ್ಲಿ ಹೋಗೋದು, ದೇವ್ರ ಮುಂದೆ ಹೋಗೋದು, ಇಂಥವೆಲ್ಲ ಮಾಡಬಾರ್ದು. ಈಗ ನೋಡಿ, ಎಲ್ಲರೂ ಇದನ್ನ ವಿಡಿಯೋನ ಶೇರ್ ಮಾಡಿ, ಆಮೇಲೆ ಸಮಾಜಕ್ಕೆ ನಾವು ಒಂದು ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಯಾವುದೂ ತಪ್ಪು ಏನೂ ಮಾಡಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ನೀವು ಇದನ್ನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಮತ್ತು ಕೆಲವು ಜನಕ್ಕೆ ಅನ್ನಿಸ್ತದೆ, ಏನಪ್ಪ ಇಂಥವೆಲ್ಲ ಹೇಳ್ತಿದ್ದಾರೆ ಇವರು ಅಂದ್ಕೋಬೋದು. ಆದರೆ 90% ಜನ ಯಾರು ಹೀಗೆ ಕಾಲು ತೊಗೊಂಡು ಬರೋದು ಅದು ಇದು ಮಾಡೋದಿಲ್ಲ. ಯಾರಿಗೆ ಗೊತ್ತಿದೆ ಅವರಿಗೆ ಇದೊಂದು ಸ್ವಲ್ಪ, ಅಂದರೆ ಹಿಂಗೆಲ್ಲ ಹೇಳ್ತಿದ್ದಾರಲ್ಲ ಅಂತ ಅನ್ನಿಸ್ಬೋದು. ಆದರೆ ಏನು ತಪ್ಪು ತಿಳ್ಕೊಬಾರ್ದು ಅಷ್ಟೇ ಅನ್ನೋದೊಂದು ನಂದು ಅಪೇಕ್ಷೆ. ಈಗ ಮುಂದಿಂದು ಒಂದು ರೆಮಿಡಿ ಅಂದರೆ ಒಂದು ತೋರಿಸ್ತಾ ಇದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಇದೊಂದು ಕಾಚಿನ ಭರಣೆ. ಕೆಲವೊಂದು ವಸ್ತುಗಳನ್ನು ನಾವು ಕೆಡದ ಹಾಗೆ ಇಟ್ಕೋಬೇಕು ಅಂತ ಅನ್ನೋದು ಇರ್ತದಲ್ಲ, ಅದು ಮತ್ತೆ ಮಾರ್ಕೆಟಿಗೆ ಹೋಗಿ ತರಬೇಕು. ಮನೆಯಲ್ಲಿ ಯಾರು ಇರೋದಿಲ್ಲ, ಬರೀ ಹೆಣ್ಮಕ್ಳು ಇರ್ತೀವಿ, ಅರ್ಜೆಂಟ್ ಇರ್ತದೆ. ಅದಕ್ಕೆ ಇದನ್ನು ಹೆಂಗೆ ಸಂಭಾಳಿಸ್ಕೊಂಡು ಇಟ್ಕೋಬೇಕು ನೋಡಿರಿ. ಇದು ಜಾಜಿಕಾಯಿ, ಸರಿಯಾಗಿ ನೋಡ್ಕೊಳ್ಳಿ. ಇದು ಜಾಜಿಕಾಯಿ. ಇದೆಲ್ಲ ಹಾಲಿನಲ್ಲಿ ಬೆರೆಸಿ ಹಾಕ್ತಾರೆ, ಸ್ವೀಟ್ ಮಾಡುವಾಗ ಹಾಕ್ತಾರೆ, ಮಕ್ಕಳಿಗೆ ನಿದ್ದೆ ಬರಲಿಲ್ಲ ಅಂದರೆ ಹಾಕ್ತಾರೆ. ಇದಕ್ಕೆ ಮರಾಠಿಯಲ್ಲಿ ಅಂತಾರೆ ಜಾಯ್ಫಾಳ್ ಅಂತಾರೆ, ಜಾಯ್ಫಾಳ್. ಇದನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಹುಳು ಹತ್ತದಂಗೆ ಇಡಬೇಕು. ಮತ್ತು ಇದು ಅಡಿಕೆನೂ ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಳಿ. ಬೇರೆ ಬೇರೆ ಹಾಕ್ಕೊಂಡ್ರೂ ಬರ್ತದೆ, ಒಂದರಲ್ಲಿ ಹಾಕಿದರೂ ಬರ್ತದೆ. ನೆಕ್ಸ್ಟ್ ಏನು ಮಾಡೋದು ನಾನು ನಿಮ್ಗೆ ತಿಳಿಸ್ತೇನಂತೆ. ಇದೊಂದು ಅರಿಶಿನ ಬೇರು, ಅಂದರೆ ಇನ್ನೂ ಜಾಸ್ತಿ ಅರಿಶಿನ ಬೇರು ಅಥವಾ ಜಾಜಿಕಾಯಿ ಇದ್ರೂ ನಡೀತದೆ, ಒಂದೊಂದು ಹಾಕ್ಬೇಕಂತ ಹಾಗೇನಿಲ್ಲ. ಈಗ ಇದರಲ್ಲಿ ನಾನು ಹಾಕ್ತಿದ್ದೀನಿ ನೋಡಿರಿ. ಇದನ್ನು ಹಿಂಗೆ ಒಂದು ಭರಣಿಯಲ್ಲಿ ಹಾಕ್ಕೊಂಡು ಹಿಂಗೆ ಅದ್ರ ಮೇಲೆಲ್ಲ ತುಂಬಿಸ್ಬೇಕು.
ಇದಕ್ಕೇನಂತಾರೆ ಗೊತ್ತಾ? ರಂಗೋಲಿ. ಈ ರಂಗೋಲಿಯನ್ನು ಚೆನ್ನಾಗಿ ಅದರ ಮೇಲೆ ಹಾಕ್ರಿ. ಹಿಂಗೆ ಹಾಕಿ ಅದನ್ನು ಮುಚ್ಚಿ ಚೆನ್ನಾಗಿ ಅಂದರೆ ಇದು ಒಳಗಡೆ ಹಿಂಗೆ ಅದರದ್ದು ಮೇಲೆ ಏನು ಪ್ಲೇಟ್ ಇರ್ತದಲ್ಲ ಅದನ್ನು ಮುಚ್ಚಿ ನೀವು ಚೆನ್ನಾಗಿ ಇಟ್ಕೋಬೋದು. ಅಥವಾ ಇನ್ನೊಂದು ಹೇಳ್ತೇನೆ ನಿಮಗೆ, ನೀವು ಸಪ್ರೇಟಾಗಿ ಒಂದೊಂದನ್ನು ಜಾಜಿಕಾಯಿ, ಈಗ ಜಾಜಿಕಾಯನ್ನು ಇಂಥ ಕ್ಯಾರಿ ಬ್ಯಾಗ್ ಸಿಗುತ್ತೆ ನೋಡಿ, ಇದು ಹಿಂಗೆ ಬರೀ ಸ್ಟಿಕ್ ಮಾಡಿದರೆ ಸಾಕು. ಹಿಂಗೆ ಇದಕ್ಕೊಂದು ಲೈನ್ ಇದೆ ನಡುವೆ, ಅಂಥದ್ರಲ್ಲಿ ಇದರಲ್ಲಿ ಜಾಜಿಕಾಯಿ ಹಾಕಬೇಕು. ಆ ರಂಗೋಲಿ ಡಬ್ಬಿಯಲ್ಲಿ ಒಳಗಡೆ ಇಟ್ಬಿಡ್ಬೇಕು. ಹಿಂಗೆ ಪ್ಲಾಸ್ಟಿಕ್ನಲ್ಲಿ ಹಾಕಿ ಒಳಗಡೆ ಇಟ್ಬಿಡಬೇಕು. ಮತ್ತು ಅರಿಶಿನ ಬೇರನ್ನು ಕೂಡ ಹಾಗೆ ಏನು ಮಾಡಬೇಕು, ಇದೆಲ್ಲ ತೊಳಿಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅಡುಗೆಗೂ ಯೂಸ್ ಮಾಡಬೇಕಾಗ್ತದೆ. ಮೆಂತ್ಯ ಹಿಟ್ಟು ಅದು ಇದು ಹೆಣ್ಮಕ್ಳಿಗೆ ಕಿಚನಲ್ಲಿ ಕೆಲಸಕ್ಕೆ ಬೇಕಾಗ್ತದೆ. ಇದಕ್ಕೆ ರಂಗೋಲಿ ಹತ್ತದೆ, ಇದು ತೊಳಿಬೇಕು ಮತ್ತು ಅದೆಲ್ಲ ಒರೆಸ್ಬೇಕು. ಅದಕ್ಕಿಂತ ಏನು ಮಾಡೋದು, ಒಂದು ಇಂಥ ಕ್ಯಾರಿ ಬ್ಯಾಗ್ ತೊಗೋಬೇಕು. ಅದರಲ್ಲಿ ಒಳಗಡೆ ಹಾಕಿ ಈ ರಂಗೋಲಿ ಡಬ್ಬಿಯಲ್ಲಿ ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಇದ್ರ ಹಾಕಿಬಿಡ್ಬೇಕು. ಅದ್ಮೇಲೆ ತುಂಬಾಗಿ ನೀವು ರಂಗೋಲಿ ಹಾಕ್ಕೊಂಡ್ರೂ ಏನು ಪ್ರಶ್ನೆ ಇಲ್ಲ. ಆದರೆ ಅದಕ್ಕೆ ತುಂಬ ಹಾಗೇ ಹಾಕಬೇಕು. ಅದನ್ನು ಹಾಗೆ ಮೇಲೆ ಇಟ್ಟರೆ ನಡೆಯಂಗಿಲ್ಲ. ಅಂದರೆ ಏನಾಗುತ್ತದೆ, ಚೆನ್ನಾಗಿ ಉಳಿತದೆ, ಎಂದೂ ಅದು ವೇಸ್ಟ್ ಆಗೋದಿಲ್ಲ. ಅಂದರೆ ನಿಮಗೆ ಯಾವ ಹಬ್ಬ ಹುಣ್ಣಿಮೆಯಲ್ಲಿ ಏನು ಬೇಕೋ ಅದೆಲ್ಲ ಟೈಮ್ ಸೀರಾಗಿ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಇದನ್ನು ಮಾಡಬೇಕು ಅಂತ ನಾನು ತೋರಿಸಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೆಲವು ಇನಿಷಿಯಲಿ ಜನಕ್ಕೆ ಗೊತ್ತಿದ್ದಂಗೆ ಕಾಣಿಸ್ತದೆ. ಆದರೆ ಎಷ್ಟೋ 95% ಜನಕ್ಕೆ ಗೊತ್ತಿಲ್ಲ ಇದೆಲ್ಲ. ಅದಕ್ಕೋಸ್ಕರ ಯಾವುದೂ ವೇಸ್ಟ್ ಮಾಡಲಿಲ್ದಂಗೆ ಅದನ್ನು ಚೆನ್ನಾಗಿಟ್ಟುಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.